ಜೀವನದಲ್ಲಿ ಯಾರಿಗೂ ಸಮಯ ಕೊಡಿ ಎಂದು ಎಂದಿಗೂ ಕೇಳಬೇಡಿ. ಅವರು ನಿಮ್ಮನ್ನು ಗೌರವಿಸಿದರೆ ಅವರು ದೇವರು. ಅವರು ನಿಮಗಾಗಿ ಸಮಯವನ್ನು ಕಂಡುಕೊಳ್ಳುತ್ತಾರೆ ಮತ್ತು ಅವರಿಲ್ಲದಿದ್ದರೆ ಅವರು ನಿಮ್ಮೊಂದಿಗಿದ್ದರೂ ಸಹ ಅವರು ನಿಮ್ಮವರಾಗಿರುವುದಿಲ್ಲ. ಸಮಯ ಹೇಗೆ ಬದಲಾಗುತ್ತದೆ ಎಂದು ಯಾರಿಗೂ ತಿಳಿಯದಿಲ್ಲ, ಆದರೆ ಶ್ರೀರಾಮನ ವಿಷಯದಲ್ಲಿ ಅದು ನಿಜ. ನಾನು ರಾತ್ರಿಯಲ್ಲಿ ರಾಜ್ಯವನ್ನು ಪಡೆಯಬೇಕಿತ್ತು, ಆದರೆ ಬೆಳಗ್ಗೆ ನನಗೆ ಗಡಿಪಾರು ಮಾಡಲಾಯಿತು. ಕೋಪಗೊಳ್ಳುವುದು ಕೆಟ್ಟದ್ದಲ್ಲ. ಒಬ್ಬ ವ್ಯಕ್ತಿಯು ತನ್ನ ಆತ್ಮಸಾಕ್ಷಿಯನ್ನು ಕುಶಲತೆಯಿಂದ ನಿರ್ವಹಿಸುವುದು ಕೆಟ್ಟ ವಿಷಯ. ದೇವರು ನಿಮ್ಮನ್ನು ಎಲ್ಲರಿಗಿಂತ ವಿಭಿನ್ನವಾಗಿಸಿದ್ದಾನೆ. ಇತರರಂತೆ ಆಗುವ ಮೂಲಕ ನಿಮ್ಮ ವಾಸ್ತವವನ್ನು ನಾಶಪಡಿಸಬೇಡಿ. ಯಶಸ್ಸು ಮೊದಲು ನಿಮ್ಮ ತಾಯಿಯಲ್ಲಿ ಸಂಭವಿಸುತ್ತದೆ, ನಂತರ ನಿಮ್ಮ ಜೀವನದಲ್ಲಿ. ಯಶಸ್ವಿ ಜನರು ತಮ್ಮ ನಿರ್ಧಾರಗಳ ಮೂಲಕ ಜಗತ್ತನ್ನು ಬದಲಾಯಿಸುವ ಶಕ್ತಿಯನ್ನು ಹೊಂದಿರುತ್ತಾರೆ, ಆದರೆ ವಿಭವ ಜನರು ಪ್ರಪಂಚದ ಭಯದಿಂದ ತಮ್ಮ ನಿರ್ಧಾರಗಳನ್ನು ಬದಲಾಯಿಸುತ್ತಾರೆ. ನಿಮ್ಮನ್ನು ನಿರ್ಲಕ್ಷಿಸುವವರಿಗೆ ಹೆಚ್ಚು ಪ್ರಾಮುಖ್ಯತೆ ನೀಡಬೇಡಿ. ಜನರು ನಿಮ್ಮನ್ನು ಧೂಳಿನಲ್ಲಿ ಹೂತು ಹಾಕಲು ತುಂಬಾ ಪ್ರಯತ್ನಿಸುತ್ತಾರೆ, ಆದರೆ ಬಲವಾಗಿ ಬೆಳೆಯಲು ಮತ್ತು ಮತ್ತೆ ಮತ್ತೆ ಏರುವ ನಂಬಿಕೆಯನ್ನು ಹೊಂದಲು ಅಭ್ಯಾಸ ಮಾಡಿಕೊಳ್ಳುತ್ತಾರೆ. ದೇವರಿಗೆ ರಾಖಿ, ಅವನು ನಿನ್ನನ್ನು ಇಲ್ಲಿಯವರೆಗೆ ಕರೆದುಕೊಂಡು ಹೋಗಿದ್ದರೆ ಅವನು ನಿನ್ನನ್ನು ಮುಂದೆಯೂ ಕರೆದೊಯ್ಯುತ್ತಾನೆ. ಚಿಂತೆಯು ಯಾವುದೇ ಕೆಲಸವನ್ನು ಪೂರ್ಣಗೊಳಿಸಲು ಎಂದಿಗೂ ಅನುಮತಿಸಿಲ್ಲ, ಆದ್ದರಿಂದ ಚಿಂತಿಸುವುದನ್ನು ನಿಲ್ಲಿಸಿ. ಶ್ರೀಕೃಷ್ಣನು ತೋಟಗಾರನಂತೆ ಎಲ್ಲವೂ ಕ್ರಮೇಣ ನಡೆಯುತ್ತದೆ ಎಂದು ಹೇಳುತ್ತಾನೆ. ಅವನು 100 ವರ್ಷಗಳಿಂದ ಮರಕ್ಕೆ ನೀರು ಸುರಿಯುತ್ತಾನೆ, ಆದರೆ ಋತು ಬಂದಾಗ ಮಾತ್ರ ಅಧಿಕತೆಯನ್ನು ಅನುಭವಿಸಲಾಗುತ್ತದೆ. ಅಂದರೆ ತಾಳ್ಮೆಯಿಂದ ಮತ್ತು ಸರಿಯಾದ ಸಮಯದಲ್ಲಿ ಮಾತ್ರ ಕಾರ್ಯಗಳು ಸಾಧಿಸಲ್ಪಡುತ್ತವೆ. ನೀವು ಎಂದಾದರೂ ಒಬ್ಬಂಟಿಯಾಗಿ ನಡೆಯಬೇಕಾದರೆ ಭಯಪಡಬೇಡಿ, ಏಕೆಂದರೆ ಒಬ್ಬ ಮನುಷ್ಯನು ಸ್ಮಶಾನದಲ್ಲಿ, ಶಿಖರದಲ್ಲಿ ಮತ್ತು ಸಿಂಹಾಸನದ ಮೇಲೆ ಒಬ್ಬಂಟಿಯಾಗಿರುತ್ತಾನೆ. ನೀವು ನಿಮ್ಮ ರಹಸ್ಯವನ್ನು ಯಾರಿಗಾದರೂ ಹೇಳಿದರೆ ನೀವು ಅವರ ಗುಲಾಮರಾಗುತ್ತೀರಿ. ಸ್ವಲ್ಪದಲ್ಲೇ ತೃಪ್ತನಾಗಿರುವ ವ್ಯಕ್ತಿಯ ಹೃದಯದಲ್ಲಿ ಅತ್ಯಂತ ದೊಡ್ಡ ಸಂತೋಷವಿರುತ್ತದೆ. ಆಗಾಗ ಪ್ರೀತಿಪಾತ್ರರ ಈ ಮಾತುಗಳು ನನ್ನನ್ನು ದುಃಖಿಸುತ್ತವೆ. ನೀವು ಎಷ್ಟೇ ನೋವನ್ನು ಅನುಭವಿಸಿದರೂ ನನ್ನ ಕಣ್ಣಿಗೆ ಕಣ್ಣೀರು ತರುವ ಶಕ್ತಿ ಯಾರಿಗೂ ಇಲ್ಲ. ಇದು ನಿಮ್ಮ ಸ್ವಂತ ನಿರ್ಧಾರಗಳ ಫಲಿತಾಂಶ. ನೀವು ನಿಮ್ಮ ನಿರ್ಧಾರವನ್ನು ಬದಲಾಯಿಸಿದ ದಿನ ನಿಮ್ಮ ಜೀವನವು ಬದಲಾಗುತ್ತದೆ. ನನಗೆ ಖಂಡಿತ ಬೇರೆಯವರ ಅವಶ್ಯಕತೆ ಇರುತ್ತದೆ ಎಂದು ಹೆಮ್ಮೆ ಪಡಬೇಡ. ಈ ಸಹೋದರಿಗೂ ಅದು ಬೇಕಾಗಿಲ್ಲ. ಎಲ್ಲರಿಗೂ ಖಂಡಿತವಾಗಿಯೂ ನನ್ನ ಅವಶ್ಯಕತೆ ಇರಬೇಕು. ಈ ಹೊಡೆತ ಸಮಯವಲ್ಲ, ಅದು ಜೀವನ. ನಿಮ್ಮ ಕನಸುಗಳು ಯಾರಿಗಾದರೂ ನಿಮ್ಮ ಸಹೋದರಿಯರಿಗಿಂತ ದೊಡ್ಡದಾದಾಗ ಯಶಸ್ಸು ಸಾಧಿಸಲ್ಪಡುತ್ತದೆ. ನೀವು ಎಷ್ಟೇ ಮಾಡಿದರೂ ಸಮಯ ಬಂದಾಗ ಅವನು ಖಂಡಿತವಾಗಿಯೂ ನೀವು ನನಗಾಗಿ ಏನು ಮಾಡಿದ್ದೀರಿ ಎಂದು ಕೇಳುತ್ತಾನೆ. ನಿಮ್ಮ ಜೀವನವನ್ನು ಬಿಡಿ. 1000 ಕಾರಣಗಳಿದ್ದರೂ ಸಹ ಉಳಿಯಲು ಕಾರಣವನ್ನು ಕಂಡುಹಿಡಿಯುವುದು ಪ್ರೀತಿ. ನನ್ನ ನೋವು ಯಾರೊಬ್ಬರ ನಗುವಿಗೆ ಕಾರಣವಾಗಬಹುದು, ಆದರೆ ನನ್ನಂತೆ ನೀವೆಂದಿಗೂ ಯಾರೊಬ್ಬರ ನೋವಿಗೆ ಕಾರಣವಾಗುವುದಿಲ್ಲ. ನನ್ನೊಂದಿಗೆ ಎಲ್ಲವೂ ಚೆನ್ನಾಗಿರುತ್ತದೆ ಎಂದು ಯಾವಾಗಲೂ ಹೇಳಿಕೊಳ್ಳಿ. ವಿಷಯಗಳು ಕೆಟ್ಟವಾಗಿದ್ದರೂ ಅವು ಚೆನ್ನಾಗಿರುತ್ತವೆ. ಆತ್ಮವಿಶ್ವಾಸವು ಬಿರುಗಾಳಿಗಳನ್ನು ತಿರುಗಿಸುವ ಶಕ್ತಿ, ಅದು ಹೋರಾಟಗಳನ್ನು ಎದುರಿಸುವ ಶಕ್ತಿ, ಮತ್ತು ಅದು ನೀರಿನಲ್ಲಿಯೂ ಸಹ ತನ್ನ ದಾರಿಯನ್ನು ಕಂಡುಕೊಡುತ್ತದೆ. ಸಮಯವು ನಿಮಗೆ ಮತ್ತೆ ಸಮಯ ನೀಡಲು ಸಾಕಷ್ಟು ಸಮಯವನ್ನು ಹೊಂದಿಲ್ಲ. ದುಃಖಿತರಾಗಿರುವುದು ಸಮಯ ವ್ಯರ್ಥ. ನಗಲು ಒಂದು ಪ್ರಾರಣವನ್ನು ಕಂಡುಹಿಡಿಯಿರಿ. ನಿಮ್ಮ ಹಿರಿಯರ ಸಂಪೂರ್ಣ ಕಲ್ಪನೆಯನ್ನು ಇತರರಿಂದ ತೆಗೆದುಕೊಳ್ಳಲಾಗಿದೆ, ಅದನ್ನು ಆ ಜನರಿಂದ ತೆಗೆದುಕೊಳ್ಳಲಾಗಿದೆ. ತಮ್ಮ ಹಿರಿಯರನ್ನು ಅರಿಯದವರಿಗೆ ಕೇವಲ ಒಬ್ಬ ವ್ಯಕ್ತಿ ಮಾತ್ರ ಹೇಳುತ್ತಾರೆ, ವಯಸ್ಸಿನಂತೆ ನೋಟ ಬದಲಾಗುತ್ತದೆ ಎಂದು, ಮತ್ತು ಸನ್ನಿವೇಶಗಳು ವಯಸ್ಸಿನಂತೆ ಬದಲಾಗುತ್ತವೆ. ಆದ್ದರಿಂದ ನಿಮ್ಮ ಮಾತನ್ನು ಸುಂದರವಾಗಿಡಿ. ನೀವು ಕೂಡ ನಿಮ್ಮ ಭಾರತೀಯಂತೆ. ನೀವು ಜನರ ಗ್ರಹಣಿಕೆಗಳನ್ನು ಬದಲಾಯಿಸಲು ಸಾಧ್ಯವಿಲ್ಲ, ಆದ್ದರಿಂದ ನೀವು ಶಾಂತಿಯುತ ಜೀವನವನ್ನು ನಡೆಸಬಹುದು ಮತ್ತು ಸಂತೋಷವಾಗಿರಬಹುದು. ನಾನು ಬುದ್ಧಿವಂತನಾಗಲು ಕಲಿಯದ ಕಾರಣ ಹಿಂದುಳಿದಿದ್ದೇನೆ. ಖಂಡಿತ ಜನರು ನನ್ನನ್ನು ನಿಷ್ಠಾವಂತನಾಗಿ ಭಾವಿಸದಿರಬಹುದು, ಆದರೆ ನಾನು ದ್ರೋಹ ಮಾಡಲು ಕಲಿಯಲಿಲ್ಲ. ಉತ್ತರವೇನೆಂದರೆ, ನೀವು ಪ್ರಯತ್ನಿಸಿದರೆ ಏನಾಗಬಹುದು ಎಂದು ನಿಮಗೆ ಎಂದಿಗೂ ತಿಳಿಯದಿಲ್ಲ, ಆದರೆ ನೀವು ಪ್ರಯತ್ನಿಸದಿದ್ದರೆ ಏನೂ ಆಗುವುದಿಲ್ಲ. ಪರಿಶ್ರಮವು ಒಬ್ಬ ವ್ಯಕ್ತಿಯನ್ನು ಅವರು ಮಾಡಲಾಗದ್ದನ್ನು ಮಾಡಿಸುತ್ತದೆ. ಧೈರ್ಯವು ಒಬ್ಬ ವ್ಯಕ್ತಿಯನ್ನು ಅವರು ಮಾಡಲಾಗದ್ದನ್ನು ಮಾಡಿಸುತ್ತದೆ. ಅನುಭವವು ಒಬ್ಬ ವ್ಯಕ್ತಿಯನ್ನು ಅವರು ನಿಜವಾಗಿಯೂ ಮಾಡಬೇಕಾದದ್ದನ್ನು ಮಾಡಿಸುತ್ತದೆ. ನೀವು ಖಂಡಿತವಾಗಿಯೂ ಒಂದಲ್ಲ ಒಂದು ರೂಪದಲ್ಲಿ ನಿಮ್ಮ ಪ್ರತಿಯೊಂದು ಕ್ರಿಯೆಯ ಫಲವನ್ನು ಪಡೆಯುತ್ತೀರಿ. ನೀವು ಯಾವಾಗಲೂ ಅಸಮಾಧಾನರಾಗಿರಲು 3 ಕಾರಣಗಳಿವೆ. 1ನೇದಾಗಿ, ನಿಮ್ಮ ಅಸ್ತಿತ್ವ ಬಗ್ಗೆ ಅಥವಾ ಅನುಪಸ್ಥಿತಿಯ ಬಗ್ಗೆ ತಲೆಕೆಡಿಸಿಕೊಳ್ಳದ ಜನರನ್ನು ನೀವು ನಿಮ್ಮವರೆಂದು ಪರಿಗಣಿಸುತ್ತೀರಿ. 2ನೇದಾಗಿ, ನೀವು ಅವರೊಂದಿಗೆ ಹೆಚ್ಚು ಮಾತನಾಡಲು ಪ್ರಯತ್ನಿಸುತ್ತೀರಿ. ನಿಮ್ಮನ್ನು ನೋಡುವುದಕ್ಕೂ ಮಾತನಾಡುವುದಕ್ಕೂ ಇಷ್ಟವಿಲ್ಲದವರೊಂದಿಗೆ ನೀವು ಒಳ್ಳೆಯವರಾಗಿರಲು ಪ್ರಯತ್ನಿಸುತ್ತೀರಿ. ಯಾವಾಗಲೂ ಕಾರ್ಯನಿರ್ವಹಿಸುವಂತೆ ನಟಿಸುವವರ ಮೇಲೆ ನೀವು ನಿಮ್ಮ ಅಮೂಲ್ಯ ಸಮಯವನ್ನು ಕಳೆಯುತ್ತೀರಿ. ಜನರು ನಮ್ಮನ್ನು ತಮಗೆ ಬೇಕಾದಂತೆ ಬಳಸಿಕೊಳ್ಳುತ್ತಾರೆ ಮತ್ತು ಅವರು ನಮಗೆ ಇಷ್ಟವೆಂದು ಭಾವಿಸುತ್ತಾರೆ. ಇದು ಜೀವನದ ಸಾರ. ಈ 3 ವಿಷಯಗಳಿಂದಾಗಿ ಅನೇಕ ಜನರು ನಿಮ್ಮನ್ನು ಗೌರವಿಸುವುದಿಲ್ಲ. 1ನೇದಾಗಿ, ಯಾರಿ ಮುಂದೆಯೂ ಕೈ ಹಿಡಿಯಬೇಡಿ. ಅವರು ನಿಮ್ಮೊಂದಿಗೆ ಮಾತನಾಡದಿದ್ದರೆ ಅವರು ನಿಮಗೆ ಆಸಕ್ತಿ ಇಲ್ಲ ಎಂದರ್ಥ. 2ನೇದಾಗಿ, ಅವರು ತಪ್ಪುಗಳನ್ನು ಮಾಡುತ್ತಾರೆ ಮತ್ತು ನೀವು ಕ್ಷಮೆಯಾಚಿಸುತ್ತೀರಿ. ಆದ್ದರಿಂದ ಅವರು ಹೆಚ್ಚು ತಪ್ಪುಗಳನ್ನು ಮಾಡುತ್ತಾರೆ ಮತ್ತು ತಮ್ಮ ತಪ್ಪುಗಳನ್ನು ಎಂದಿಗೂ ಒಪ್ಪಿಕೊಳ್ಳುವುದಿಲ್ಲ. 3ನೇದಾಗಿ, ಅವರು ಯಾವಾಗಲೂ ಎಲ್ಲರಿಗೂ ಇರುತ್ತಾರೆ. ಅವರ ಪರವಾಗಿ ಇರುವುದನ್ನು ನಿಲ್ಲಿಸಿ, ಇಲ್ಲವಾದರೆ ಅದು ನಿಮ್ಮ ಗೌರವವನ್ನು ಕಡಿಮೆ ಮಾಡುತ್ತದೆ. ಕೆಲವೊಮ್ಮೆ ಜೀವನದಲ್ಲಿ ದೊಡ್ಡ ಸಮಯಗಳು ಬರುತ್ತವೆ, ಏಕೆಂದರೆ ತಾವು ನಿಮ್ಮವರೆಂದು ಕೂಗುತ್ತಲೇ ಇರುವವರು ಬಹಿರಂಗವಾಗುತ್ತಾರೆ. ನೀವು ಯಾರೊಂದಿಗಾದರೂ ಸಂಬಂಧ ಬೆಳೆಸುತ್ತಿರಲಿ ಅಥವಾ ಮುರಿಯುತ್ತಿರಲಿ,
ಆತುರಪಡಬೇಡಿ. ಅವರಿಗೆ ಸ್ವಲ್ಪ ಸಮಯ ನೀಡಿ, ನಂತರ ನೀವು ವಿಷದಿಸಬೇಕಾಗಿ ಬರುವುದಿಲ್ಲ. ಯಾರಾದರೂ ನಿಮ್ಮ ನಂಬಿಕೆಯನ್ನು ಮುರಿದರೆ ಅವರಿಗೆ ಧನ್ಯವಾದ ಹೇಳಿ, ಏಕೆಂದರೆ ನೀವು ಮಾಡುತ್ತಿರುವುದು ಅದೇ ನಂಬಿಕೆ. ನಂಬಿಕೆಯನ್ನು ಬಹಳ ಚಿಂತನಾಪೂರ್ವಕವಾಗಿ ನೀಡಬೇಕು ಎಂದು ನೀವು ಕಲಿಯಬೇಕು. ಅವರು ನಿಮ್ಮನ್ನು ದ್ರೋಹ ಮಾಡಿ ನಿಮ್ಮನ್ನು ಎಂದಿಗೂ ತಿಳಿಯದಿಲ್ಲವೆನ್ನು ಹಾಗೆ ಹೊರಟು ಹೋದರು, ಮತ್ತು ಈಗ ಅವರು ಪ್ರೀತಿಯನ್ನು ಎಂದಿಗೂ ನಂಬದ ಹಾಗೆ ದ್ವೇಷವನ್ನು ವ್ಯಕ್ತಪಡಿಸುತ್ತಾರೆ. ನೀವು ನನ್ನನ್ನು ನಂಬುವುದಿಲ್ಲವೇ ಎಂದು ಹೇಳುವ ಮೂಲಕ ಎಷ್ಟು ಜನರು ನಿಮಗೆ ದ್ರೋಹ ಮಾಡುತ್ತಾರೆ ಎಂದು ಯಾರಿಗೆ ಗೊತ್ತು? ನೀವು ಉಪ್ಪು ಮರದಂತೆ ಸಂಬಂಧವನ್ನು ಪೋಷಿಸಿದಾಗ, ಅದಕ್ಕೆ ನೀರು ಹಾಕಿದಾಗ ಅದು ತುಂಬಾ ಚೆನ್ನಾಗಿ ಅನಿಸುತ್ತದೆ, ಮತ್ತು ಒಂದು ದಿನ ಅವರು ನಿಮಗೆ ದ್ರೋಹ ಮಾಡಿ ಹೊರಟು ಹೋಗುತ್ತಾರೆ. ಒಬ್ಬ ವ್ಯಕ್ತಿಯು ಪ್ರೀತಿಯಲ್ಲಿ ಬಿದ್ದರೆ ಅವರು ದುಃಖದಿಂದ ತುಂಬಿರುತ್ತಾರೆ, ಏಕೆಂದರೆ ಪ್ರೀತಿ ಯಾರಿಗೂ ಮುಖ್ಯವಲ್ಲ. ನೀವು ಎಷ್ಟೇ ಮಾಡಿದರೂ ಅದು ಯಾವಾಗಲೂ ಸ್ವಲ್ಪ ಕಡಿಮೆ. ನೀವು ಯಾರನ್ನಾದರೂ ಬೆಳೆಯುವಂತೆ ಮಾಡಬೇಕಾದರೆ, ಇಲ್ಲವಾದರೆ ಈ ಜಗತ್ತಿನಲ್ಲಿ ಪ್ರೀತಿ ಎಲ್ಲರಿಗೂ ಸಾಕು. ನಾಯಕತ್ವದ ಉದ್ದೇಶ ಜನರಿಗೆ ಸರಿಯಾದ ಮಾರ್ಗವನ್ನು ತೋರಿಸುವುದು, ಅವರ ಮೇಲೆ ಆಳ್ವಿಕೆ ಮಾಡುವುದಲ್ಲ. ಗೆದ್ದ ನಂತರ ಇಡೀ ಜಗತ್ತು ನಿಮ್ಮನ್ನು ಅಪ್ಪಿಕೊಂಡಿತು, ಸೋತ ನಂತರ ನಿಮ್ಮನ್ನು ಅಪ್ಪಿಕೊಂಡವನು ನಿಮ್ಮವನಾಗುತ್ತಾನೆ. ಶಿಖಾ, ಕಾಲವು ನಿನಗೆ ಇದನ್ನು ನೀಡಿದೆ. ಮೌನವಾಗಿರಿ, ಇಲ್ಲವಾದರೆ ಕೇಳಬಲ್ಲವನು ನಿಮ್ಮನ್ನು ಕೇಳುವಂತೆ ಮಾಡಬಹುದು. ಕಾಲ ಮತ್ತು ವಿಧಿಯ ಬಗ್ಗೆ ಹೆಮ್ಮೆ ಪಡಬೇಡಿ, ಏಕೆಂದರೆ ಕೆಟ್ಟ ದಿನಗಳಿರುವವರು ಅವರವರದ್ದೇ ಆಗಿರುತ್ತಾರೆ. ನೀವು ಪ್ರೀತಿಸದಾಗ ಏಕೆ ನಟಿಸುತ್ತೀರಿ? ನೀವು ಅದನ್ನು ಉಳಿಸಿಕೊಳ್ಳಲು ಸಾಧ್ಯವಾಗದಾಗ ಏಕೆ ಭರವಸೆಗಳನ್ನು ನೀಡುತ್ತೀರಿ? ಯಾರೊಬ್ಬರ ಭಾವನೆಗಳೊಂದಿಗೆ ಎಂದಿಗೂ ಆಟವಾಡಬೇಡಿ. ನೀವು ಈ ಆಟವನ್ನು ಗೆಲ್ಲಬಹುದು, ಆದರೆ ನೀವು ಆ ವ್ಯಕ್ತಿಯ ಮುಂದೆ ಶಾಶ್ವತವಾಗಿ ಸೋಲುತ್ತೀರಿ. ಒಬ್ಬ ವ್ಯಕ್ತಿಯ ಹೃದಯ ಶುದ್ಧವಾಗಿದೆ, ಈ ಜಗತ್ತು ಅವರನ್ನು ಹೆಚ್ಚು ಅಳಲು ಮಾಡುತ್ತದೆ. ನೀವು ಅವರನ್ನು ನಂಬದಿದ್ದರೆ ನೀವೇ ನೋಡಿ. ನಿಮ್ಮನ್ನು ನಿಜವಾಗಿಯೂ ಪ್ರೀತಿಸುವವರು ಕೋಪದಲ್ಲಿ ನಿಮಗೆ ತಪ್ಪು ಹೇಳಬಹುದು, ಆದರೆ ಅವರು ಎಂದಿಗೂ ನಿಮಗೆ ತಪ್ಪು ಮಾಡಲು ಸಾಧ್ಯವಿಲ್ಲ. ಅವರು ಕೋಪದಲ್ಲಿದ್ದಾಗಲೂ ಅವರು ನಿಮ್ಮ ಬಗ್ಗೆ ಕಾಳಜಿ ವಹಿಸುತ್ತಾರೆ. ಯಾರೊಬ್ಬರ ನಂಬಿಕೆಯನ್ನು ಮುರಿಯುವುದು ಅಷ್ಟು ಸುಲಭ, ಇನ್ನೂ ಸುಲಭ. ಒಂದು ಕ್ಷಣ ಒಂದು ದಿನವನ್ನು ಬದಲಾಯಿಸಬಹುದು, ಒಂದು ದಿನ ಜೀವನವನ್ನು ಬದಲಾಯಿಸಬಹುದು, ಮತ್ತು ಒಂದು ಜೀವನ ಈ ಇಡೀ ಜಗತ್ತನ್ನೇ ಬದಲಾಯಿಸಬಹುದು. ನಿಮ್ಮ ಒಳ್ಳೆಯ ಕೆಲಸಗಳ ನಡುವೆಯೂ ಜನರು ನಿಮ್ಮ ಕೆಟ್ಟ ಕೆಲಸಗಳನ್ನು ಮಾತ್ರ ನೋಡುತ್ತಾರೆ. ಅವರು ನಿಮ್ಮ ಕೆಟ್ಟ ಕೆಲಸಗಳನ್ನು ಮಾತ್ರ ನೆನಪಿಸಿಕೊಳ್ಳುತ್ತಾರೆ. ಆದ್ದರಿಂದ ಜನರು ಏನು ಹೇಳುತ್ತಾರೆ ಎಂದು ಗಮನಹರಿಸಬೇಡಿ. ನಿಮ್ಮ ಕೆಲಸವನ್ನು ಮಾಡುತ್ತಲೇ ಇರಿ. ಈ ಜಗತ್ತಿನ ಅತ್ಯಂತ ಬಲಿಷ್ಠ ವ್ಯಕ್ತಿ ಯಾರೆಂದರೆ, ಅವರ ಹೃದಯ ಮುರಿದು ಅವರು ಕನಸುಗಳು ಮುರಿದು ಬಿದ್ದರೂ ಸಹ, ನಿಮ್ಮ ಪ್ರೀತಿಪಾತ್ರರು ಅಸಮಾಧಾನರಾದರೂ ಸಹ, ನೀವಿನ್ನೂ ನಾನು ಚೆನ್ನಾಗಿದ್ದೇನೆ ಎಂದು ಹೇಳುತ್ತೀರಿ. ಎತ್ತರಕ್ಕೆ ತಲುಪಲು ನೀವು ಮೊದಲು ನೆಲದ ಮೇಲೆ ಓಡಬೇಕು. ನೀವು ಅದನ್ನು ನಂಬದಿದ್ದರೆ ವಿಮಾನವನ್ನು ನೋಡಿ. ಯಶಸ್ಸು ಕಠಿಣ ಪರಿಶ್ರಮದಿಂದ ಮಾತ್ರ ನಿರ್ದೇಶಿತವಾಗಿದೆ. ಯಾರ ನೋಟದಿಂದಲೂ ಯಶಸ್ಸು ಕಡಿಮೆಯಾಗುವುದಿಲ್ಲ. ಜೀವನದಲ್ಲಿ ನಿಮ್ಮ ಕೌಶಲ್ಯಗಳ ಬಗ್ಗೆ ಎಂದಿಗೂ ಹೆಮ್ಮೆ ಪಡಬೇಡಿ, ಏಕೆಂದರೆ ಕಲ್ಲು ನೀರಿಗೆ ಬಿದ್ದಾಗ ನಿಮ್ಮ ಸ್ವಂತ ತಪ್ಪುಗಳಿಂದಾಗಿ ನೀವು ಮುಳುಗುತ್ತೀರಿ. ನೀವು ಎಡವಿದ ಮುಹೂರ್ತವನ್ನು ಶ್ರೇಷ್ಠವೆಂದು ಪರಿಗಣಿಸಬೇಡಿ, ಬದಲಾಗಿ ಆ ಮುಹೂರ್ತವನ್ನು ಗೌರವಿಸಿ, ಏಕೆಂದರೆ ಬದುಕಿಗೆ ಹೇಗೆ ಕಲಿಯಬೇಕು ಎಂದು ಕಲಿಯಬೇಕಾದವರು ನೀವೇ. ನಿಜವಾದ ಸಂಬಂಧವು ಒಂದು ಒಳ್ಳೆಯ ಪುಸ್ತಕದಂತೆ, ಅದು ಎಷ್ಟೇ ಹಳೆಯದಾದರೂ ಪದಗಳು ಇನ್ನೂ ಉಳಿಯುತ್ತವೆ. ನಿಮ್ಮ ತಾಯಿಯನ್ನು ನೀವು ಕಂಡುಕೊಂಡ ಜಾಗದಲ್ಲಿ ಶಾಂತಿ ಎಂದಿಗೂ ಬದಲಾಗುವುದಿಲ್ಲ. ಜೀವನ ನನ್ನದು, ನಿರ್ಧಾರ ನನ್ನದು, ಇವತ್ತಿಗೂ ಸಹ. ಸಂದೇಹ ಕತ್ತಲೆ, ನಾಳೆ ಖಂಡಿತವಾಗಿಯೂ ಬೆಳಗುತ್ತದೆ. ನಿಜವಾದ ಸಹಚರರ ಒಂದೇ ಒಂದು ಚಿಹ್ನೆ ಇದೆ, ಅವರು ಅದನ್ನು ಉಲ್ಲೇಖಿಸುವುದಿಲ್ಲ, ಆದರೆ ಯಾವಾಗಲೂ ಅದರ ಬಗ್ಗೆ ಚಿಂತಿಸುತ್ತಾರೆ. ಜನರು ಬದಲಾಗುತ್ತಿರುವುದನ್ನು ನೋಡಿ ನೀವು ಧೈರ್ಯ ಕಳೆದುಕೊಳ್ಳಬೇಡಿ. ಬದಲಾಗುವವರನ್ನು ನಿಮ್ಮ ಜೀವನದಿಂದ ತೆಗೆದುಹಾಕಿ. ಒಬ್ಬ ವ್ಯಕ್ತಿಯ ಪತನವು ಅವರು ಎತ್ತರಕ್ಕೆ ಏರಿದಾಗ ಪ್ರಾರಂಭವಾಗುತ್ತದೆ. ಇತರರಿಗೆ ಬೀಳುವುದರ ಬಗ್ಗೆ ಸಲಹೆಗಳು ಯಾವಾಗಲೂ ನೀಡಲಾಗುತ್ತದೆ. ವ್ಯಕ್ತಿಯ ಜೀವನ ಬದಲಾದಾಗ ಅವರು ನಡೆಸುವ ರೀತಿ ಮಾತ್ರ ಬದಲಾಗುತ್ತದೆ. ಅವರು ಏನನ್ನು ಕಳೆದುಕೊಂಡಿದ್ದಾರೆ ಎಂಬುದರ ಬಗ್ಗೆ ಚಿಂತಿಸುವುದಿಲ್ಲ, ಅವರು ಹೊಂದಿರುವುದನ್ನು ಕಳೆದುಕೊಳ್ಳುವುದಿಲ್ಲ. ಸಮಯ ಮತ್ತು ಸನ್ನಿವೇಶಗಳನ್ನು ನಿರ್ಧರಿಸದವರು ಮಾತ್ರ ಯಶಸ್ಸನ್ನು ಸಾಧಿಸಬಹುದು. ನೀವು ನಿಜವಾಗಿಯೂ ಬಯಸುವ ವಿಷಯದ ಮೇಲೆ ಅಲ್ಲದೆ, ನೀವು ಪ್ರೀತಿಸುವ ವಿಷಯದ ಮೇಲೆ ಯಾವಾಗಲೂ ನಿಮ್ಮ ಕಣ್ಣನ್ನು ಇಟ್ಟಿರಿ. ನೀವು ಏನಾಗಿದ್ದೀರೋ ಹಾಗೆಯೇ ಆಗಿದ್ದೀರಿ. ಯಾವುದೂ ಶಾಶ್ವತವಲ್ಲ. ಪರಿಸ್ಥಿತಿ ಎಷ್ಟೇ ಕೆಟ್ಟದಾಗಿದ್ದರೂ ಅಥವಾ ಮೋಡ ಕವಿದಿದ್ದರೂ ನಿಮ್ಮನ್ನು ಹೆಚ್ಚು ಒತ್ತಡಕ್ಕೆ ಒಳಪಡಿಸಬೇಡಿ. ಕಾಲ ಕಳೆದಂತೆ ಅನೇಕ ವಿಷಯಗಳು ಬದಲಾಗುತ್ತವೆ. ಜನರು, ಮಾರ್ಗಗಳು, ಭಾವನೆಗಳು ಮತ್ತು ಕೆಲವೊಮ್ಮೆ ನಾವೇ. ಇಂದು ನೀವು ಮಾಡಿದ್ದು ನಾಳೆ ನಿಮಗೆ ಸಂಭವಿಸುತ್ತದೆ. ಇದು ವಿಧಿಯ ನಿಯಮ. ನೀವು ಒಂದು ಶೂನ್ಯವನ್ನು ತುಂಬಲು ಬಯಸಿದರೆ ಯಾರನ್ನಾದರೂ ಶೂನ್ಯವನ್ನಾಗಿ ಮಾಡಿ, ಇಲ್ಲದಿದ್ದರೆ ಯಾರಾದರೂ ಅದನ್ನು ತುಂಬಬಹುದು. ಯಾರೂ ಯಾರಿಗೂ ವ್ಯತ್ಯಾಸವನ್ನುಂಟು ಮಾಡಲು ಸಾಧ್ಯವಿಲ್ಲ. ನೀವು ಯಾರಿಗಾದರೂ ಏನಾದರೂ ನೀಡಲು ಸಾಧ್ಯವಾದರೆ ಪ್ರಾರ್ಥಿಸಿ, ಏಕೆಂದರೆ ಪ್ರಾರ್ಥನೆಯು ಶ್ರೀಮಂತರೂ ಸಹ ಅದನ್ನು ಸ್ವೀಕರಿಸಬಹುದಾದ ಉಡುಗೊರೆಯಾಗಿದೆ. ಇತರರು ನಿಮ್ಮಿಂದಾಗಿ ಬಳಲುತ್ತಿದ್ದಾರೆ ಎಂದು ನೀವು ಭಾವಿಸುವ ಸ್ಥಳದಲ್ಲಿ ಅದನ್ನು ಬಿಡುವುದು ಉತ್ತಮ. ನಿಮ್ಮೊಂದಿಗೆ ಸಂಪರ್ಕ ಹೊಂದಿದ ದೇವತೆಗಳ ಸಂಬಂಧಗಳನ್ನು ಮುರಿಯಲು ಪ್ರಯತ್ನಿಸಿ. ಅವು ಇನ್ನೂ ಆಳವಾಗಿವೆ. ತಪ್ಪುಗಳು ನಿಮ್ಮನ್ನು ಮೊದಲಿಗಿಂತ ಉತ್ತಮಗೊಳಿಸುವ ಶಕ್ತಿಯನ್ನು ಹೊಂದಿವೆ. ಬನ್ನಿ, ನಿಮ್ಮ ಬಾಗಿಲುಗಳನ್ನು ಮುಚ್ಚಿ ಮತ್ತು ಸಾಧ್ಯವಾದಷ್ಟು ಮಾತ್ರ ಮಾಡಿ. ಭಕ್ತ, ಶಾಂತಿ.
ಏಕೆಂದರೆ ಪ್ರಕೃತಿ ಯಾರನ್ನೂ ಬಿಡುವುದಿಲ್ಲ. ಭೂಮಿಯ ಮೇಲೆ ಎಲ್ಲವನ್ನೂ ಲೆಕ್ಕ ಹಾಕಲಾಗುತ್ತದೆ. ನಿಮ್ಮದಾಗಿದ್ದರೆ, ನಿಮಗೆ ಯಾವುದೇ ಶತ್ರುಗಳಿಲ್ಲದಿದ್ದರೆ, ಸತ್ಯವನ್ನು ಮಾತನಾಡುವುದು ನಿರ್ಣಾಯಕವಾಗಿದ್ದ ಸ್ಥಳದಲ್ಲಿ ನೀವು ಮೌನವಾಗಿದ್ದೀರಿ ಎಂದರ್ಥ. ಪ್ರೀತಿಯು ಭೂಮಿಯ ಮೇಲಿನ ಅತ್ಯಂತ ದುಬಾರಿ ಆನಂದ. ಈಗ ಕೆಲವು ಆಳವಾದ ಸಂಬಂಧಗಳು ಅಸ್ತಿತ್ವದಲ್ಲಿವೆ ಎಂದು ನಾನು ಕಲಿತಿದ್ದೇನೆ. ದುರ್ಬಲ ಜನರಿಂದ ತೆಗೆದುಕೊಳ್ಳಿ. ನಂಬಿಕೆಯು ಆಟಿಕೆಗಳಂತೆ ಮುರಿದು ಹೋಗುತ್ತದೆ. ಮಳೆ ಮತ್ತು ಬಿಸಿಲು ಒಟ್ಟಿಗೆ ಮಳೆಬಿಲ್ಲನ್ನು ರೂಪಿಸುತ್ತದೆ. ಆದ್ದರಿಂದ ಸಂತೋಷ ಮತ್ತು ದುಃಖ ಎರಡೂ ಸುಂದರವಾದ ಜೀವನಕ್ಕೆ ಅತ್ಯವಶ್ಯಕ. ಒಬ್ಬ ವ್ಯಕ್ತಿಯು ತನಗಾಗಿ ಕಡಿಮೆ ಮತ್ತು ಇತರರಿಗಾಗಿ ಹೆಚ್ಚು ಯೋಚಿಸಿದಾಗ ಮಾತ್ರ ಚಿಂತೆ ಮತ್ತು ಒತ್ತಡಕ್ಕೆ ಒಳಗಾಗುತ್ತಾನೆ. ನೀವು ಬದುಕುವ ಕ್ಷಣವನ್ನು ಅದು ನಿಮ್ಮನ್ನು ಎಡವಿ ಬೀಳುವಂತೆ ಮಾಡಿದರೆ ಅದನ್ನು ಉತ್ತಮ ಎಂದು ಕರೆಯಬೇಡಿ, ಆದರೆ ಆ ಕ್ಷಣವನ್ನು ಪಾಲಿಸಿ. ಏಕೆಂದರೆ ಬದುಕುವುದು ಹೇಗೆ ಎಂದು ಕಲಿಯಬೇಕಾದದ್ದು ನೀವೇ. ನೀವು ಪ್ರೀತಿಸುವವರು ನಿಮ್ಮ ಯಶಸ್ಸಿನಲ್ಲಿ ಭಾಗಿಯಾಗಿದ್ದಾರೆ ಮತ್ತು ನೀವು ಪ್ರೀತಿಸುವವರು ನಿಮ್ಮ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ. ನಿಮ್ಮನ್ನು ಪ್ರೀತಿಸುವವರು ಹೆಚ್ಚು ಹೊಳೆಯುತ್ತಾರೆ. ಇದು ಜೀವನದ ಸತ್ಯ. ನೀವು ಪ್ರತಿ ಕ್ಷಣವೂ ಎಲ್ಲರನ್ನೂ ಸಂತೋಷವಾಗಿಡಲು ಸಾಧ್ಯವಿಲ್ಲ. ಕೆಲವೊಮ್ಮೆ ಯಾರಾದರೂ ಮುಂದೆ ಸಾಗುತ್ತಾರೆ, ದೂರವನ್ನು ಸೃಷ್ಟಿಸುತ್ತಾರೆ. ಅವನು ಒಂದು ಉದ್ದೇಶದಿಂದ ನಿಮ್ಮ ಬಳಿಗೆ ಬರಲು ಪ್ರಯತ್ನಿಸುತ್ತಾನೆ ಮತ್ತು ಸಾವಿರಾರು ಜನರಲ್ಲಿ ಒಬ್ಬರು ಅಥವಾ ಇಬ್ಬರು ಮಾತ್ರ ಇರುತ್ತಾರೆ. ಎಷ್ಟೇ ಕಷ್ಟದ ಸಮಯಗಳಿದ್ದರೂ ನಮಗೆ ಒಬ್ಬ ಸಹೋದರಿ ಸಿಗುತ್ತಾರೆ. ಜೀವನದಲ್ಲಿ ಕೆಲವು ತಪ್ಪು ನಿರ್ಧಾರಗಳು ಸರಿಯಾಗಿವೆ. ಸಂಬಂಧಗಳನ್ನು ಕಾಪಾಡಿಕೊಳ್ಳುವುದು ಎಂದರೆ ಒಂದೇ ಒಂದು ಶರ್ಟ್ ಒಳ್ಳೆಯ ಮಹಿಳೆಯಲ್ಲ. ಯಾವುದೇ ಕಾರಣವಿಲ್ಲದೆ ಜನರನ್ನು ನೋಡಿಕೊಳ್ಳುವುದು ಒಳ್ಳೆಯ ವ್ಯಕ್ತಿಯ ಲಕ್ಷಣವಾಗಿದೆ. ಯಾವಾಗಲೂ ದೇವರಲ್ಲಿ ಭರವಸೆ ಇಡಿಸಿ, ಏಕೆಂದರೆ ಇಡೀ ಪ್ರಪಂಚದಲ್ಲಿ ಧ್ವನಿ ಒಪ್ಪುವಷ್ಟು ಬೇಗ ಯಾರೂ ಒಪ್ಪುವುದಿಲ್ಲ. ಓ ದೇವರೇ, ಒಂದು ಹಕ್ಕಿ ಕಠಿಣ ಪರಿಸ್ಥಿತಿಯ ಬಗ್ಗೆ ನನಗೆ ದೂರಿ ಹೇಳಿತು. ನಾನು ಗೂಡು ಕಟ್ಟಿದೆ, ಆದರೆ ನೀವು ಬಿರುಗಾಳಿಯನ್ನು ಕಳುಹಿಸಿದರಿ ಮತ್ತು ನನ್ನ ಮನೆ ನಾಶವಾಯಿತು. ಮೇಲಿನಿಂದ ಒಂದು ಧ್ವನಿ ಬಂದಿತು, ನಿಮ್ಮನ್ನು ತಿನ್ನಲು ಹಾವು ನಿಮ್ಮ ಗೂಡಿಗೆ ಬಂದಿತು ಎಂದು ಹೇಳುತ್ತದೆ. ಅದಕ್ಕಾಗಿಯೇ ನೀವು ಜಗತ್ತಿನಲ್ಲಿ ಮುಂದುವರೆದು ಹಾರಲು ಮತ್ತು ನಿಮ್ಮ ಜೀವನ ಸುರಕ್ಷಿತವಾಗಿರಲು ಬಿರುಗಾಳಿಯನ್ನು ಕಳುಹಿಸಿದರಿ. ನಮ್ಮ ಜೀವನದಲ್ಲಿ ಎಷ್ಟು ತೊಂದರೆಗಳು ಬಂದಿವೆ. ನಮ್ಮ ದೇವರು ನಮ್ಮನ್ನು ತೊಂದರೆಯಿಂದ ಹೇಗೆ ರಕ್ಷಿಸುತ್ತಾರೆ ಎಂದು ನಮಗೆ ತಿಳಿಯುವುದಿಲ್ಲ. ದೇವರು ನಿಮ್ಮನ್ನು ದುಃಖದಿಂದ ರಕ್ಷಿಸುತ್ತಾರೆ ಎಂದು ಭಾವಿಸಿದರೆ, ದೇವರು ನಿಮ್ಮನ್ನು ಹತ್ತಿರಕ್ಕೆ ತಂದಿದ್ದರೆ, ಕಷ್ಟದ ಮೂಲಕ ನಿಮ್ಮನ್ನು ಕರೆದೊಡೆಯಲು ಆತನನ್ನು ನಂಬಿ. ತಾಯಿಯ ನೋವಿಗೆ ಅಂತ್ಯವಿಲ್ಲ. ಅದಕ್ಕಾಗಿ ಇತರರನ್ನು ಯಾರು ನಿರೀಕ್ಷಿಸಬಹುದು? ಸರಳ ಪರಿಹಾರವೆಂದರೆ ನಿಮ್ಮ ತಾಯಿಯನ್ನು ದೇವರಿಗೆ ಒಪ್ಪಿಸುವುದು. ಅವನೊಂದಿಗೆ ಸಂಪರ್ಕ ಮಾಡುವುದರಿಂದ ಸಂತೋಷ, ಶಾಂತಿ, ಜಿಸ್ತು, ಸಹಿಷ್ಣುತೆ, ಪ್ರೀತಿ, ಶಕ್ತಿ, ಜೀವನದ ನಿಜ ಸ್ವರೂಪ, ತೃಪ್ತಿ ಪ್ರಾರಂಭವಾಗುತ್ತದೆ. ಮತ್ತು ನಮ್ಮ ತಾಯಿ ನೋವಿನಿಂದ ಹೇಗೆ ಮುಕ್ತಳಾಗುತ್ತಾಳೆ ಎಂದು ತಿಳಿಯುವುದಿಲ್ಲ. ದೇವರು ನಿಮ್ಮನ್ನು ಹೆಚ್ಚು ಸಮಯ ಕಾಯುವಂತೆ ಮಾಡುತ್ತಿದ್ದಾರೆಂದರೆ ಸಿದ್ಧರಾಗಿರಿ. ಅವನು ನಿಮಗೆ ಹೆಚ್ಚಿನದನ್ನು ನೀಡುತ್ತಾನೆ. ನೀವು ಕೇಳಿದಷ್ಟು. ಜನರು ಸತ್ತ ವ್ಯಕ್ತಿಗೆ ಹೆಗ್ಗಲು ಕೊಡುವುದನ್ನು ಸದ್ಗುಣವೆಂದು ಪರಿಗಣಿಸುವಂತೆ, ಈ ರೀತಿ ಜೀವಿತ ವ್ಯಕ್ತಿಗೆ ಬೆಂಬಲ ನೀಡುವುದನ್ನು ಸದ್ಗುಣವೆಂದು ಪರಿಗಣಿಸಲು ಪ್ರಾರಂಭಿಸಿದರೆ ಜೀವನ ಸುಲಭವಾಗುತ್ತದೆ. ಆರ್ಥಿಕ ಪರಿಸ್ಥಿತಿ ಎಂದಾದರೂ ದುರ್ಬಲಗೊಂಡರೆ, ದೊಡ್ಡ ನಷ್ಟವಾದರೆ, ಎಲ್ಲವೂ ಕದ್ದಲು ಅಥವಾ ನಾಶವಾದರೆ ಆ ವಿಷಯವನ್ನು ಮಗುವಿನಂತೆ ನಿಮ್ಮೊಳಗೆ ಇಟ್ಟುಕೊಳ್ಳಿ. ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ನಿಮ್ಮ ಸ್ನೇಹಿತರು ಅಥವಾ ಸಂಬಂಧಿಕರೊಂದಿಗೆ ಎಂದಿಗೂ ಹಂಚಿಕೊಳ್ಳಬೇಡಿ. ನಿಮ್ಮ ಬಗ್ಗೆ ಸಹಾನುಭೂತಿ ಹೊಂದಿ ಮತ್ತು ಕಣ್ಣೀರು ಸುರಿಸಬೇಡಿ. ಏಕೆಂದರೆ ನೆನಪಿರಿ, ನಿಮ್ಮಲ್ಲಿ ಕಡಿಮೆ ಇದ್ದರೂ ನೀವು ಹೊರಗೆ ಶಕ್ತಿಯಿಂದ ತುಂಬಿರುತ್ತೀರಿ. ಜನರಿಗೆ ಹಣವಿದೆ ಎಂದು ಕಂಡರೆ ನಿಮ್ಮ ಹಣ ನಿಮ್ಮ ವ್ಯವಹಾರದಿಂದ ಬತ್ತಾಗುತ್ತದೆ ಮತ್ತು ನೀವು ಸಮಯಕ್ಕಿಂತ ಮುಂಚೆಯೇ ಮುಗಿಯುತ್ತೀರಿ. ಏಕೆಂದರೆ ಇದು ಪ್ರಕೃತಿಯ ನಿಯಮ. ಹಣವಿರುವವರು ಅವರಿಗೆ ಬೇಕಾದದ್ದನ್ನು ಪಡೆಯುತ್ತಾರೆ ಮತ್ತು ನಿಮ್ಮ ಆರ್ಥಿಕ ಪರಿಸ್ಥಿತಿ ದುರ್ಬಲಗೊಂಡಾಗ ನೀವು ಅದನ್ನು ತೋರಿಸಬೇಕು. ಹೆಚ್ಚು ನಗುತ್ತಾ ಹೆಚ್ಚು ಸಬಲರಾಗಿ ಕಾಣಿ. ಏಕೆಂದರೆ ಜನರು ನೀವು ಅವರಿಗೆ ಏನು ಕಾಣುತ್ತೀರಿ ಎಂದು ಮಾತ್ರ ಅರ್ಥ ಮಾಡಿಕೊಳ್ಳುತ್ತಾರೆ. ಅಳುವುದನ್ನು ನಿಲ್ಲಿಸಿ ಮತ್ತು ಸರಾಸರಿ ಜೀವನವನ್ನು ಸ್ವೀಕರಿಸಿ. ಹಿಂದಿನದನ್ನು ಯೋಚಿಸಿ ದುಃಖಿಸುವುದನ್ನು ನಿಲ್ಲಿಸಿ. ನಿಮ್ಮಲ್ಲಿ ಏನಿಲ್ಲ ಮತ್ತು ನಾಳೆ ಏನಾಗುತ್ತದೆ ಎಂಬುದರ ಬಗ್ಗೆ ಚಿಂತಿಸುವುದನ್ನು ನಿಲ್ಲಿಸಿ. ಯಾವಾಗಲೂ ಒಂದು ವಿಷಯವನ್ನು ನೆನಪಿನಲ್ಲಿಡಿ. ಮೊದಲು ನಿಮಗೆ ಏನಾಗಿದ್ದೀರಿ ಎಂದು ತಿಳಿಯದ ಜನರು ನಿಮ್ಮ ಸುತ್ತಲಿದ್ದರೆ ಯಾವ ಸ್ನೇಹಿತರನ್ನು ನಂಬಬೇಡಿ. ನಕಾರಾತ್ಮಕ ಕ್ರಿಯೆಗಳಲ್ಲಿ ನಿರಂತರವಾಗಿ ಮುಳುಗಿರುವ ಜೀವನ ಶೈಲಿ, ಅವರು ಎಷ್ಟೇ ಆಪ್ತ ಸ್ನೇಹಿತರಾಗಿದ್ದರೂ ಬೇಗ ಅಥವಾ ನಂತರ ನಿಮಗೆ ಖಂಡಿತವಾಗಿಯೂ ಹಾನಿ ಮಾಡುತ್ತದೆ. ತಮ್ಮನ್ನು ತಾವೇ ಅಮೂಲ್ಯವನ್ನಾಗಿ ಮಾಡಿಕೊಳ್ಳುವವರನ್ನು ಜಗತ್ತು ಗೌರವಿಸುತ್ತದೆ.
ಸ್ವಲ್ಪ ಅನುಕೂಲತೆಯಲ್ಲೂ ಕನಸುಗಳು ಮಾಯವಾಗುವವರನ್ನೂ ಅಲ್ಲ. ಯಾವಾಗಲೂ ದೊಡ್ಡ ದೃಷ್ಟಿಯನ್ನು ಹುಡುಕಿ. ನೀವು ಚಂದ್ರನನ್ನು ಪಡೆದರೂ ಹಾನಿವೇನು? ನೀವು ಖಂಡಿತವಾಗಿಯೂ ಆಕಾಶವನ್ನು ತಲುಪುತ್ತೀರಿ. ನೀವು ಭಯಪಡುತ್ತೀರಿ, ಆದರೆ ಎಲ್ಲವೂ ಒಂದೇ ಆಗಿರುತ್ತದೆ. ನೀವು ಬಯಸಿದ್ದು ನಿಮಗೆ ಸಿಗುತ್ತದೆ. ನನ್ನನ್ನು ನಂಬಿ. ಈ ದಿನಗಳು ಕೆಟ್ಟವು. ಜೀವನದಲ್ಲಿ ಯಾರೂ ದುರ್ಬಲರಲ್ಲ. ನಿರ್ಬಂಧಗಳು ವ್ಯಕ್ತಿಯನ್ನು ದುರ್ಬಲರನ್ನಾಗಿ ಮಾಡುತ್ತವೆ ಮತ್ತು ಜನರು ಇದರ ಲಾಭವನ್ನು ತೆಗೆದುಕೊಳ್ಳುತ್ತಾರೆ, ತಮ್ಮನ್ನು ತಾವೇ ಸಿಂಹಗಳೆಂದು ಪರಿಗಣಿಸಲು ಬೇಕೆಂದು. ಕೋಪಗೊಳ್ಳುವುದಕ್ಕಿಂತ ಅಳುವುದು ಒಳ್ಳೆಯದು ಎಂದು ನಾವು ನಂಬಲು ಪ್ರಾರಂಭಿಸುತ್ತೇವೆ. ಏಕೆಂದರೆ ಕೋಪ ಬೇರೆಯವರನ್ನು ನೋವಿಸುತ್ತದೆ, ಆದರೆ ಕಣ್ಣೀರು ಮೌನವಾಗಿ ಹರಿಯುತ್ತದೆ. ಆತ್ಮಗಳ ನದಿ ಭಾಕ್ರಾ ಹೃದಯವನ್ನು ಶುದ್ಧೀಕರಿಸುತ್ತದೆ. ಜೀವನದ ಪ್ರತಿ ಪಾಠವೂ ಸುಧಾರಿಸಲು ಅವಕಾಶವನ್ನು ನೀಡುತ್ತದೆ. ಯಾರನ್ನಾದರೂ ಪ್ರೀತಿಸಿ. ಕೊಡುವುದು ಅತ್ಯಂತ ದೊಡ್ಡ ಉಡುಗೊರೆ ಮತ್ತು ಯಾರೊಬ್ಬರ ಪ್ರೀತಿ ಅತ್ಯಂತ ದೊಡ್ಡ ಗೌರವ. ಒಂದು ಕಾಲದಲ್ಲಿ ಶ್ರೀಕೃಷ್ಣನ ಮಹಾಭಕ್ತನಾದ ಒಬ್ಬ ಶ್ರೀಮಂತನಿದ್ದನು. ಒಮ್ಮೆ ಆ ಶ್ರೀಮಂತನು ದೋಣಿಯನ್ನು ತೆಗೆದುಕೊಂಡು ಸಮುದ್ರಕ್ಕೆ ನಡೆದು ಹೋದನು. ಅವನು ದೋಣಿಯಲ್ಲಿ ಹೋಗುತ್ತಿರುವಾಗ ಅವನು ಸಮುದ್ರದಲ್ಲಿ ಬಹಳ ದೂರ ಹೋದನು. ಇದ್ದಕ್ಕಿದ್ದಂತೆ ಸಮುದ್ರದಲ್ಲಿ ಬಲವಾದ ಬಿರುಗಾಳಿ ಎದ್ದಿತು. ಆ ಶ್ರೀಮಂತನ ದೋಣಿ ನೀರಿನಲ್ಲಿ ಮುಳುಗಲು ಪ್ರಾರಂಭಿಸಿತು. ತನ್ನ ಜೀವವನ್ನು ಉಳಿಸಿಕೊಳ್ಳಲು ಅವನು ದೋಣಿಯಿಂದ ಜಿಗಿದು ಸಮುದ್ರದಲ್ಲಿ ಯಾರೂ ಕಾಣದ ನಿರ್ಜನ ದ್ವೀಪಕ್ಕೆ ತಲುಪಿದನು. ನಂತರ ಸಮುದ್ರದ ತೀರದಲ್ಲಿ ಅವನು ಒಂದು ಗುಡಿಸಲನ್ನು ನೋಡಿದನು. ಅವನು ನಿದ್ರೆ ಜಾರಿದನು. ನಂತರ ಮತ್ತೆ ಬಲವಾದ ಬಿರುಗಾಳಿ ಬಂದಾಗ ಗುಡಿಸಲಿಗೆ ಸಿಡಿಲು ಬಡಿತು ಮತ್ತು ಅದು ಬೆಂಕಿ ಹೊತ್ತಿಕೊಂಡಿತು. ನಂತರ ಹೇಗಾದರೂ ಅವನು ತನ್ನ ಜೀವವನ್ನು ಉಳಿಸಿಕೊಳ್ಳುವಲ್ಲಿ ಯಶಸ್ವಿಯಾದನು ಮತ್ತು ಗುಡಿಸಲಿನಿಂದ ಹೊರಗೆ ಬಂದನು ಮತ್ತು ಅವನ ಜೀವ ಉಳಿಸಲ್ಪಟ್ಟಿತು. ಆ ವ್ಯಕ್ತಿ ನಿದ್ರಿಸಲು ಪ್ರಾರಂಭಿಸಿದನು. ತನಗೆ ಇಂತಹ ತಪ್ಪು ಏಕೆ ನಡೆಯುತ್ತಿದೆ ಎಂದು ಆಶ್ಚರ್ಯಪಡುತ್ತಿದ್ದನು. ಇದ್ದಕ್ಕಿದ್ದಂತೆ ಸಮುದ್ರದಲ್ಲಿ ಒಂದು ದೊಡ್ಡ ದೋಣಿ ಕಾಣಿಸಿತು. ಗುಜರಾತಿ ದೋಣಿಯ ಚಾಲಕನು ದೂರದಲ್ಲಿ ಹೊಗೆಯನ್ನು ನೋಡುತ್ತಾನೆ. ಇಂದು ಯಾರೋ ಸಹಾಯ ಮಾಡಲು ಬಂದಿದ್ದಾರೆ ಎಂದು ಚಾಲಕ ಭಾವಿಸುತ್ತಾನೆ. ನಂತರ ಅವನು ಹತ್ತಿರದ ವ್ಯಕ್ತಿಯನ್ನು ನೋಡಿ ಅವನ ಬಳಿಗೆ ಬಂದು ಅವನಿಗೆ ಸಹಾಯ ಮಾಡುತ್ತಾನೆ. ಈ ರೀತಿಯಾಗಿ ಶ್ರೀಮಂತನ ಜೀವ ಉಳಿಸಲ್ಪಡುತ್ತದೆ. ದೋಣಿಯಲ್ಲಿ ಕುಳಿತಿದ್ದ ವ್ಯಕ್ತಿ ಹೀಗೆ ಯೋಚಿಸುತ್ತಿದ್ದನು, ಏನಾಗುತ್ತದೆಯೋ ಅದು ಒಳ್ಳೆಯದಕ್ಕೆ. ನನ್ನ ಗುಡಿಸಲು ನಿರ್ಮಿಸದಿದ್ದರೆ ನಾನು ಬಹುಶಃ ಈ ದ್ವೀಪದಲ್ಲಿ ಸಾಯುತ್ತಿದ್ದೆ. ಆದ್ದರಿಂದ ಈ ಮಾತು, ಏನಾಗುತ್ತದೆಯೋ ಅದು ಒಳ್ಳೆಯದಕ್ಕೆ ನಡೆಯುತ್ತದೆ. ಆ ಮನುಷ್ಯ ದೇವರಿಗೆ ಧನ್ಯವಾದ ಹೇಳಲು ಪ್ರಾರಂಭಿಸಿದನು. ನಮ್ಮ ಜೀವನದಲ್ಲಿ ಏನಾಗುತ್ತಿದೆಯೋ ಅದು ಒಳ್ಳೆಯದಕ್ಕೆ ನಡೆಯುತ್ತಿದೆ, ದೊಡ್ಡದಾಗುತ್ತಿದೆ. ಆದರೆ ಅದು ನಿಜವಾಗಿಯೂ ದೊಡ್ಡದಲ್ಲ. ಏನಾಗುತ್ತಿದೆಯೋ ಅದು ದೊಡ್ಡದಾಗುತ್ತಿದೆ ಎಂದು ನೀವು ಭಾವಿಸಿದರೆ, ಆದರೆ ಭವಿಷ್ಯದಲ್ಲಿ ಏನಾಯಿತೋ ಅದು ಒಳ್ಳೆಯದಕ್ಕೆ ಸಂಭವಿಸಿತು ಎಂದು ನೀವು ಅರ್ಥೈಸಿಕೊಳ್ಳುತ್ತೀರಿ. ಅದೃಷ್ಟ ಸ್ನೇಹಿತನಲ್ಲ, ಆದರೂ ಅದು ಕೋಪಗೊಳ್ಳುತ್ತದೆ. ಬುದ್ಧಿವಂತಿಕೆ ಕಬ್ಬಿಣವಲ್ಲ, ಆದರೂ ಅದು ಯುದ್ಧವಾಗುತ್ತದೆ. ಸ್ವಾಭಿಮಾನ ಎಂದರೆ ಜಾತಿಯಲ್ಲ, ದೇಹವು. ಆದರೂ ಒಬ್ಬ ಮನುಷ್ಯನಿಗೆ ನೋವಾಗುತ್ತದೆ. ಅದು ಹವಾಮಾನವಲ್ಲ, ಆದರೆ ಅದು ಮೋಡ ಕವಿದಿರುತ್ತದೆ. ನಿಮ್ಮ ಸಂಬಂಧವನ್ನು ಗೌರವಿಸದ ವ್ಯಕ್ತಿ ನಿಮ್ಮನ್ನು ಗೌರವಿಸದ ವ್ಯಕ್ತಿಯೊಂದಿಗೆ ನಿಲ್ಲುವುದಕ್ಕಿಂತ ಒಂಟಿಯಾಗಿ ನಿಲ್ಲುವುದು ಉತ್ತಮ. ಇದು ಹೆಮ್ಮೆಯಲ್ಲ, ಇದು ಸ್ವಾಭಿಮಾನ. ನೀವು ಭವಿಷ್ಯದ ಮೇಲೆ ಮಾತ್ರ ಗಮನ ಕೇಂದ್ರೀಕರಿಸಿದರೆ ನೀವು ವರ್ತಮಾನವನ್ನೂ ಕಳೆದುಕೊಳ್ಳುತ್ತೀರಿ. ನೀವು ಬಲಶಾಲಿಯಾಗಲು ಬಯಸಿದರೆ ಒಂಟಿಯಾಗಿರಿ. ಅದನ್ನು ಅನುಭವಿಸಲು ಕಲಿಯಿರಿ. ತಪ್ಪು ದಿಕ್ಕಿನಲ್ಲಿ ಹರಿಯುವ ಗುಂಪಿನ ಭಾಗವಾಗಿರುವುದಕ್ಕಿಂತ ಸರಿಯಾದ ದಿಕ್ಕಿನಲ್ಲಿರುವುದು ಉತ್ತಮ. ಒಂಟಿಯಾಗಿ ನಡೆಯಿರಿ. ನಿಮ್ಮ ಸಾವಿನ ಮುನ್ನ ಪ್ರತಿ ಕ್ಷಣವನ್ನು ಭೇಟಿ ಮಾಡಿ, ಏಕೆಂದರೆ ನೆನಪುಗಳು ಮಾತ್ರ ಹಿಂದಿರುಗುತ್ತವೆ. ಯಾವಾಗಲೂ ಪಿತೂರಿ ಮಾಡುವವರು ಒಂದು ದಿನ ತಾವೇ ದೊಡ್ಡ ಪಿತೂರಿಗಳಿಗೆ ಬಲಿಯಾಗುತ್ತಾರೆ. ತಾಯಿ ಕೆಟ್ಟವಳಾದಾಗ ಎಲ್ಲವನ್ನೂ ಮರೆಯಬೇಡಿ, ಏಕೆಂದರೆ ಕೆಟ್ಟ ತಾಯಿಯನ್ನು ಬದಲಾಯಿಸಲು ಹಲವಾರು ಅವಕಾಶಗಳಿವೆ, ಆದರೆ ಪದಗಳನ್ನು ಬದಲಾಯಿಸಲು ಮತ್ತೊಂದು ಅವಕಾಶವಿರುವುದಿಲ್ಲ. ನೀವು ಒಳ್ಳೆಯ ವ್ಯಕ್ತಿ, ಆದರೆ ಅದನ್ನು ಸ್ಥಾಪಿಸಲು ಪ್ರಯತ್ನಿಸುತ್ತಾ ಈ ಸಮಯವನ್ನು ವ್ಯರ್ಥ ಮಾಡಬೇಡಿ. ಈಗಾಗಲೇ ಏನಾಗಿದೆ ಎಂಬುದರ ಬಗ್ಗೆ ಯೋಚಿಸಬೇಡಿ. ನಿಮಗೆ ಈಗಾಗಲೇ ಸಿಕ್ಕಿದ್ದನ್ನು ಅನುಭವಿಸಿ. ಸಮಯ ಮತ್ತು ಸಂದರ್ಭಗಳನ್ನು ನಿರ್ಧರಿಸದವರು ಯಶಸ್ಸನ್ನು ಹಾಕಿಸಿಕೊಳ್ಳುತ್ತಾರೆ. ನಿಮ್ಮ ಜೀವನಕ್ಕೆ ಪ್ರಾಮುಖ್ಯತೆ ನೀಡಿ. ಶೇಖ್ನ ಮೌಲ್ಯವನ್ನು ಅರ್ಥಮಾಡಿಕೊಳ್ಳಲು ನಾನು ಬಯಸುತ್ತೇನೆ. ಅವರ ಮಾತುಗಳು ನಿದ್ರೆಗಾಗಿ ಮಾತ್ರ. ಇತರರಿಗೆ ಕೇವಲ ಸಲಹೆ ನೀಡಲಾಗುತ್ತದೆ. ಸಹವಾಸವು ವ್ಯಕ್ತಿಯ ಸ್ವಭಾವದ ಮೇಲೆ ಪರಿಣಾಮ ಬೀರುವುದಿಲ್ಲ. ಅದು ಅಪ್ರಸ್ತುತವಾಗುತ್ತದೆ, ಏಕೆಂದರೆ ವಿಭಿನ್ನ ರಾವಣರೊಂದಿಗೆ ಬದುಕುವುದು ನಿಮ್ಮನ್ನು ಹಾಳು ಮಾಡಿಲ್ಲಲ್ಲ ಮತ್ತು ಕೆ ರಾಮ್ ಜೊತೆ ಬದುಕುವುದು ನಿಮ್ಮನ್ನು ಸುಧಾರಿಸಲಿಲ್ಲ. ತಾಳ್ಮೆಯಿಂದಿರಿ.
ಎಂದಿಗೂ ಭರವಸೆಯನ್ನು ಕಳೆದುಕೊಳ್ಳಬೇಡಿ, ಏಕೆಂದರೆ ನಿಮ್ಮನ್ನು ಬರೆದವರು ವಿಶ್ವದಲ್ಲಿಯೇ ಶ್ರೇಷ್ಠ ಬರಹಗಾರ. ಅವರು ಸರಿಯಾದ ಸಮಯದಲ್ಲಿ ಸರಿಯಾದ ವಿಷಯವನ್ನು ಮತ್ತು ಸರಿಯಾದ ಸಮಯದಲ್ಲಿ ತಪ್ಪು ವಿಷಯವನ್ನು ಅರ್ಥಮಾಡಿಕೊಳ್ಳುತ್ತಾರೆ. ಸರಿಯಾದ ವಿಷಯವನ್ನು ಅರ್ಥಮಾಡಿಕೊಳ್ಳುವ ವ್ಯಕ್ತಿಯನ್ನು ಕಂಡುಹಿಡಿಯುವುದು ತುಂಬಾ ಕಷ್ಟ, ಮತ್ತು ನೀವು ಅಂತಹ ವ್ಯಕ್ತಿಯನ್ನು ಕಂಡುಕೊಂಡರೆ ಅವರನ್ನು ಸುರಕ್ಷಿತವಾಗಿರಿಸಿಕೊಳ್ಳಿ. ಜೀವನದಲ್ಲಿ ದುಃಖವನ್ನು ನಿಯಂತ್ರಿಸಲು ನಿಮಗೆ ಸಾಧ್ಯವಾಗದಿದ್ದರೆ ನಂತರ ನೀವು ಯಶಸ್ಸನ್ನು ನಿಭಾಯಿಸಲು ಸಾಧ್ಯವಿಲ್ಲ. ಯಶಸ್ಸನ್ನು ಭೇಟಿಯಾಗುವುದು ಗಿಳಿಯಂತಿದೆ. ಪ್ರಶ್ನೆ: ನೀವು ಎಷ್ಟು ಬೆಲೆ ನೀಡಲು ಸಿದ್ಧರಿದ್ದೀರಿ? ಜೀವನವೆಂದರೆ ನಿಮ್ಮನ್ನು ಕಂಡುಹಿಡಿಯುವುದಲ್ಲ, ಆದರೆ ನಿಮ್ಮನ್ನು ಸೃಷ್ಟಿಸುವುದು. ಯಾರಲ್ಲೂ ಯಾವುದೇ ನ್ಯೂನ್ಯತೆಗಳಿಲ್ಲದ ವ್ಯಕ್ತಿಯನ್ನು ಕಂಡುಹಿಡಿಯುವುದು. ನೀವು ನೋಡಿದರೆ ಅವರೊಂದಿಗೆ ಮಾತನಾಡಿ, ಆದರೆ ನೀವು ಎಲ್ಲರಲ್ಲೂ ದೋಷಗಳನ್ನು ನೋಡಿದರೆ ನಿಮ್ಮೊಂದಿಗೆ ಮಾತನಾಡಿ. ಲಕ್ಷಗೆ ಕದಿಯುವ ಶಕ್ತಿಯಿದೆ, ಆದರೆ ಸರಸ್ವತಿ ಈಗಲ್ಲ. ಹಾಗಾಗಿ ನಿಮ್ಮ ಮಕ್ಕಳು ಧರ್ಮವನ್ನು ಕಲಿಯುವ ಮೊದಲು ಅವರಿಗೆ ಶಿಕ್ಷಣ ನೀಡಲು ಪ್ರಯತ್ನಿಸಿ. ನೀವು ಏನೇ ಮಾಡಿದರೂ ಅದನ್ನು ನೀವೇ ಮಾಡಿ, ಏಕೆಂದರೆ ಜಗತ್ತು ತನ್ನದೇ ಆದ ಮೇಲೆ ಸೃಷ್ಟಿಸಲಾದ ಇತಿಹಾಸವನ್ನು ನೆನಪಿಸಿಕೊಳ್ಳುತ್ತದೆ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಅಷ್ಟೇ. ಈ ವಿಡಿಯೋದಿಂದ ನೀವು ಬಹಳಷ್ಟು ಕಲಿತಿದ್ದೀರಿ ಎಂದು ನಾನು ಭಾವಿಸುತ್ತೇನೆ. ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿಯಾಗುತ್ತೇನೆ. ಧನ್ಯವಾದಗಳು. ಜಾಗರೂಕರಾಗಿರಿ.